ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌರ್ಧೀ ನಷ್ಟಪ್ರಾಯಶಃ ಭದ್ರೇಷು ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭೈತಿನಶ್ಮಂ ಕರೋತಿ ವಾಚಾಲ ಭಂಗುಂ ಲಂಘಾಯತೆ ಹಿರಿಂ ಯತ್ಪ್ರಭಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಸಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಪ್ರಭುಪಾದ, ಜಯ ಶ್ರೀ ಪ್ರಭುಪಾದ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th canto 17th chapter. ಸೊ 17 ಅಧ್ಯಾಯ. ಭಗವಂತ ಬಂದು ಅತಿಥಿಗೆ ಮಗವಾಗ ಹುಡ್ತಿ ನೀನು, ಆ ಥರ ಭಗವಂತ ಬಂದು ವರ ಕೊಡ್ತಾರೆ. ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಪೂರ್ತಿ 28 ಶ್ಲೋಕಗಳೇ ಇರುತ್ತೆ ಈ ಅಧ್ಯಾಯಲ್ಲಿ. ಸೊ ಶುಕದೇವ ಗೋಸ್ವಾಮಿ ಬಂದು ಪರೀಕ್ಷಿತ್ ಮಹಾರಾಜಗೆ ಹೇಳ್ತಾರೆ, ಈ ತರ ಅತಿಥಿ ದೇವಿ ಅವರ ಗಂಡ ಕಶ್ಯಪರು ಯಾವ ತರ ಹೇಳ್ಕೊಟ್ಟಿದಾರೋ ಅದೇ ತರ ಅವ್ರು ಬಂದು ಆ ಉಪದೇಶ ಕೇಳ್ಕೊಂಡು ಅದೇ ತರ ಅವರು ಬಂದು ಫಾಲೋ ಮಾಡಿದ್ದಾರೆ. ಒಂದು ಅಯ್ಯೋ ಇವರೇನು ಹೇಳೋದು ನಾವೇನು ಕೇಳೋದು ಆ ಥರ ಏನಿಲ್ಲ, ಒಂದು ಲೇಜಿನ್ ಏನಿಲ್ಲ. ಸೊ ಅಷ್ಟು ವಿನಮ್ರತ ಇಂದು, ಯಾಕಂದ್ರೆ ಅವರ ಗಂಡಾಣಿ ಒಂದು ಗುರು ಥರ ಅನಿಸ್ಕೊಂಡು ಅವರು ಹೇಳಿದ ಉಪದೇಶನ ಅಷ್ಟು ಪರ್ಫೆಕ್ಟಾಗಿ ಅವ್ರು ಬಂದು ಫಾಲೋ ಮಾಡಿದ್ದಾರೆ. ಸೊ ಫಾಲೋ ಮಾಡಿದಿಂದ ಅವ್ರಿಗೆ ಇವಾಗ 12 ಜನ ಭಯೋವ್ರದ ಅದು ಬಂದು ಅವ್ರಿಗೂ ಸಿಕ್ಬಿಟ್ಟಿದೆ. ಸೊ ಅತಿಥಿ ದೇವಿ ಇವಾಗ ಭಗವಂತನೇ ನೆನೆಸ್ತಾರೆ. ಸೊ ಇವಾಗ 12 days ಆಯ್ತು. ಸೊ ಇವಾಗ ಅವರು ಏನ್ ಮಾಡ್ತಾರೆ, ಇಂದ್ರಿಯಗಳು ನಮ್ದು ಪಂಚೇಂದ್ರಿಯಗಳು ಏನು ಒಂದೊಂದು ಕುದುರೆ ತರ, ಅದು 5 ಕುದುರೆ ಒಂದು ರಥದಲ್ಲಿ ನಾವು ಕಟ್ಟಿದ್ರೆ ಏನಾಗುತ್ತೆ, 5 ಕುದುರೆನೂ 5 ಸೈಡ್ ಓಡುತ್ತೆ. ಸೊ ಆ ತರ ಇಲ್ಲ, ಎಲ್ಲಾ ಕುದುರೆ ಒಂದೇ ಸೈಡ್ ಹೋಗ್ಬೇಕು, ಆ ತರ ಅದನ್ನ ಕಂಟ್ರೋಲ್ ಮಾಡಬೇಕು. ಯಾರು ಕಂಟ್ರೋಲ್ ಮಾಡೋದು? ಸಾರಥಿ ಅಲ್ವಾ. ಸೊ ಆ ತರ ಇವಾಗ ಈ ಅತಿಥಿ ದೇವಿ ಏನ್ ಮಾಡ್ತಾರಂತೆ, ಅವ್ರ ಇಂದ್ರಿಯಗಳನ್ನ ಗುದ್ರ ತರ ಇಟ್ಕೊಂಡಿರ್ತಾರೆ. ಅದು ಎಲ್ಲ ಮನಸ್ಸು ಏನ್ ಮಾಡುತ್ತಂತೆ, ಪೂರ್ತಿ ಇಂದ್ರಿಯಗಳನ್ನ ಅಷ್ಟು ಪರ್ಫೆಕ್ಟ್ ಆಗಿ ಇಳಿದು ಅಷ್ಟು ಕಂಟ್ರೋಲ್ ಮಾಡ್ತಾ ಇದೆ. ಕಂಟ್ರೋಲ್ ಮಾಡಿ ಇವಾಗ ಆ ದೇವೋತ್ತಮ ಪರಮಪುರುಷ ಭಗವಂತ ವಾಸುದೇವನ್ನೇ ನೆನೆಸ್ಕೊಳ್ತಾ ಇದ್ದಾರೆ. ಸೊ ನೆನೆಸ್ಕೊಂಡು ಆ ಭಯೋವ್ರತ ಅದು ಬಂದು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಇವಾಗ ಆ ತರ ಭಗವಂತನೇ ನೆನೆಸ್ಕೊಳ್ತಾ ಇದ್ದಾರೆ. ಆಕ್ಚುಲಿ ನಾವು ಬಂದು ಈ ಅಷ್ಟಾಂಗ ಯೋಗ ಎಲ್ಲ ಹೇಳ್ತಾರಲ್ವಾ. ಸೊ ಆ ತರ ಅಷ್ಟಾಂಗ ಯೋಗ ಅಲ್ಲಿ ಆ ತರ ನಾವು ಬಂದು ಈ ಅಷ್ಟಮ ಸಿದ್ಧಿಗಳೆಲ್ಲ ಫಾಲೋ, ಅದು ಅಷ್ಟಾಂಗ ಯೋಗ ಫಾಲೋ ಮಾಡೋದು, ಮತ್ತೆ ಅದು ಅಷ್ಟಾಂಗ ಯೋಗ ಫಾಲೋ ಮಾಡಿದ ಫಲದಿಂದ ಅವ್ರಿಗೆ ಅಷ್ಟಮ ಸಿದ್ಧಿಗಳು ಸಿಕ್ಕತ್ತೆ ಅಲ್ವಾ. ಬಟ್ ಇಲ್ಲಿ ಬಂದು ಆ ಥರ ಭಕ್ತರುಗಳಿಗೆ ಆ ಥರ ಅವಶ್ಯಕತೆ ಇಲ್ಲ. ಅದು ಬಂದು ಯಾಕಂದ್ರೆ ಭಕ್ತರುಗಳು ಯಾವಾಗ ಭಗವಂತನ ಕರುಣೆ ಇರುತ್ತೆ. ಆದರೆ ಇದು ಈ ತರ ಅಷ್ಟಾಂಗ ಯೋಗ ಎಲ್ಲ ಬಂದು ಏನು ಹಠಯೋಗ. ಓಕೆ, ಆ ಯೋಗ ಅಲ್ಲಿ ಇರೋರು ಭಕ್ತರು ಏನ್ ಮಾಡ್ತಾರೆ, ಯಾವಾಗ ಸಾವೈ ಮನಃ ಕೃಷ್ಣ ಪಾದಾರವಿಂದು, ಯಾವಾಗ ಕೃಷ್ಣನ ಪಾದಾರವಿಂದನ್ನೇ ಹೃದಯದಲ್ಲಿ ನೆನೆಸ್ಕೊಳ್ತಾ ಇರೋರೇ ಭಕ್ತರು. ಅವ್ರಿಗೆ ಈ ತರ ಅಷ್ಟಾಂಗ ಯೋಗ ಇಷ್ಟ ಆಗಲ್ಲ, ಏನಾಗಲ್ಲ. ಇವಾಗ ಆ ತರ ಇವರು ಅವರ ಹೃದಯ ಪೂರ್ವಕವಾಗ ಭಗವಂತನೇ ನೆನೆಸ್ಕೊಳ್ತಾ ಇದ್ದಾರೆ. ಸೊ ಇವಾಗ ಭಗವಂತ ಅಲ್ಲಿ ಪ್ರಕಟನ ಬಂದ್ಬಿಟ್ಟಿದ್ದಾರೆ, ಅಲ್ಲಿ ಸಾಕ್ಷಾತ್ ಭಗವಂತ ಬಂದ್ಬಿಟ್ಟಿದ್ದಾರೆ. ಭಗವಂತ ಆತರ ಯೆಲ್ಲೋ ಕಲರ್ ಧೋತಿ ಕಟ್ಕೊಂಡಿರುತ್ತಾರೆ, ಸಿಲ್ಕ್ ಧೋತಿ, ಮತ್ತೆ ಕೈಯಲ್ಲಿ ಸಂಘ ಚಕ್ರ ಗದಾಪದ್ಮ ಇಟ್ಕೊಂಡಿರುತ್ತಾರೆ. ಸೊ ಭಗವಂತನಕ್ಕೂ ಆ ಚತುರ್ಭುಜ ಫಾರ್ಮ್ ಅಲ್ಲಿ ಭಗವಂತ ದರ್ಶನ ಕೊಡ್ತಾ ಇದ್ದಾರೆ. ಸೊ ಈ ತರ ಭಗವಂತ ಬಂದ ಮೇಲ್ಗಡೆ ಅತಿಥಿ ದೇವಿಗೂ ಏನ್ ಮಾಡೋದೇ ಗೊತ್ತಿಲ್ಲ, ಅಷ್ಟು ಆನಂದ ಬಂದ್ಬಿಟ್ಟಿದೆ. ಸೊ ಅವ್ರಿಗೂ ಆನಂದ ಭಾಷೆ ಬರ್ತಾ ಇದೆ. ಮತ್ತೆ ಅವರು ಕೆಳಗೆ ಬಿದ್ದು ನಮಸ್ಕಾರ ಮಾಡಿ ಅಳುತ್ತಾ ಇದ್ದಾರೆ. ಏನ್ ಮಾಡೋದನ್ನ ಅವ್ರಿಗೆ ಗೊತ್ತೇ ಇಲ್ಲ. ಆ ತರ ಯಾಕಂದ್ರೆ ಟಕ್ಕನ್ ಭಗವಂತ ಬಂದ್ಬಿಟ್ಟಿದ್ದಾರೆ. ಭಗವಂತನ ಈ ತರ ನಮಸ್ಕಾರ ಮಾಡ್ಕೊಂಡು ಏನ್ ಹೇಳೋದೋ ಗೊತ್ತಿಲ್ಲ, ಅಷ್ಟು ಆನಂದ ಭಾಷೆ ಬಿಟ್ಕೊಂಡು ನಿಲ್ಕೊಂಡಿರ್ತಾರಂತೆ ಅವರು. ಸೊ ಅವರು ರೋಮಾಂಚನ ಆಗ್ಬಿಟ್ಟಿದೆ. ಯಾಕಂದ್ರೆ ದೇವೋತ್ತಮ ಪರಮ ಪುರುಷರು ಫೇಸ್ ಟು ಫೇಸ್ ನೋಡ್ತಾರಲ್ವಾ.
ತರ ಫೇಸ್ ಟು ಫೇಸ್ ನೋಡುವಾಗ ಆ ಪರವಶದಿಂದ ಆ ತರ ಅವ್ರಿಗೂ ಶರೀರ ಪೂರ್ತಿ ಅವ್ರಿಗೂ ಶಿವರಿಂಗ್ ಆಗ್ತಾ ಇದೆ. ನಡುಕ ತರ ಶಿವರಿಂಗ್ ಆಗ್ತಾ ಇದೆ. ಸೊ ಈ ತರ ಅತಿಥಿ ದೇವಿ ಅಷ್ಟು ಪ್ರೀತಿಯಿಂದ ಮತ್ತೆ ಅಷ್ಟು ವಿನಮ್ರತೆಯಾಗ ಭಗವಂತನ ಹತ್ರ ಪ್ರಾರ್ಥನೆ ಮಾಡುತ್ತಾರೆ. ಓ ಮಹಾಲಕ್ಷ್ಮಿನ ಗಂಡ, ಅதாவது ತಿರುಮಗಳ್ ನಾದ ಆ ತರ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಯಾಗಗಳಿಗೂ ಫಲ ಕೊಡೋನು ಭಗವಂತ ನೀವೇ, ಅಖಿಲ ಲೋಕ ನಾಯಕನೂ ನೀವೇ. ಓ ದೇವೋತ್ತಮ ಪರಮ ಪುರುಷ, ನಿನ್ನೆ ನೋಡೋದು ಎಷ್ಟು ಶ್ರೇಷ್ಠವಾಗಿದೆ. ಕಣ್ಣಿಂದು ಕುಡಿಬೇಕು ಅಂತ ಅನಿಸ್ತಾ ಇದೆ. ರಮಾಪತಿ, ರಮಾಪತಿ ಅಂದ್ರೆ ಅದ ಲಕ್ಷ್ಮೀ ಪತಿನು. ಸೊ ಈ ತರ ಭಗವಂತ ನೋಡಿದ ತಕ್ಷಣ ಅವ್ರಿಗೂ ಅಷ್ಟೊಂದು ತೃಪ್ತಿ ಆಗ್ಬಿಟ್ಟಿದೆ. ಸೊ ಅದೇ ತರ ನೆಕ್ಸ್ಟ್ ಅತಿಥಿ ದೇವಿ ಬಂದು ಏನ್ ಹೇಳ್ತಾರೆ, ಶ್ರೀ ಅತಿಥಿರ್ವಾಚ ಯಜ್ಞೇನ ಯಜ್ಞ ಪುರುಷಾಚ್ಯುತ ತೀರ್ಥಪಾತ ತೀರ್ಥಶ್ರವ ಶ್ರವಣ ಮಂಗಲ ನಾಮತೆ. ನೋಡಿ, ತೀರ್ಥಪಾದ. ಸೊ ಭಗವಂತ ಎಲ್ಲ ಪುಣ್ಯ ತೀರ್ಥಗಳು ಭಗವಂತ ನಿನ್ ಪಾದೆಯಿಂದೇ ಬರೋದು. ಆ ಗಂಗಾ ಎಲ್ಲಿಂದ ಬಂದಿದೆ? ಭಗವಂತನ ಪಾದೆಯಿಂದೇ ಅಲ್ವಾ? ಸೊ ಆ ತರ ಭಗವಂತ ಇರೋ ಜಾಗ ಎಲ್ಲ ಏನು ಅಷ್ಟು ಶ್ರೇಷ್ಠವಾದದು. ಈ ತರ ಅತಿಥಿ ದೇವಿ ಹೇಳ್ತಾ ಇದ್ದಾರೆ. ಆಕ್ಚುಲಿ ಎಲ್ಲಾ ಯಾಗಗಳಿಗೂ ಫಲ ಕೊಡೋರು ಯಜಮಾನರು ನೀವೇ, ನೀವೇ ಅನುಭವಿಸೋರು. ಯಾವೊಂದು ಕಲ್ಮಶವೇ ಇಲ್ಲಂತೆ ಭಗವಂತ ಹತ್ರ. ಅಷ್ಟು ಒಂದು ಶ್ರೇಷ್ಠನು ಭಗವಂತ, ಅಷ್ಟು ದೊಡ್ಡ ಕೀರ್ತಿ ಇರುತ್ತೆ. ಆ ತರ ಇರುವಾಗ ಭಗವಂತನ ನಾಮನ ಯಾರೆಲ್ಲ ಹಾಡ್ತಾ ಇದ್ದಾರೋ, ಯಾರೆಲ್ಲ ಜಪಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಒಳ್ಳೆ ಅದೃಷ್ಟ ಸಿಕ್ಕುತ್ತೆ. ಓ ದೇವೋತ್ತಮ ಪರಮ ಪುರುಷ, ನೀವೇ ಅಷ್ಟೊಂದು ಶ್ರೇಷ್ಠ. ಪುಣ್ಯ ಸ್ಥಳಗಳು, ಅದು ಪುಣ್ಯ ಧಾಮಗಳು, ಪುಣ್ಯ ಇರೋ ಆ ಜಾಗ ಅದು ಶ್ರೇಷ್ಠವಾಗಿ ಇರಕ್ಕೆ ಮುಖ್ಯ ಕಾರಣ ಏನು? ಭಗವಂತ ಅಲ್ಲಿದ್ದಾರೆ. ಸೊ ಆ ಪುಣ್ಯ ಧಾಮವಾಗ ಆಗಕ್ಕೆ ಭಗವಂತ ಪಾದ ಅಲ್ಲಿ ಇರುತ್ತೆ, ಅದಕ್ಕೆ ಆ ತರ ಅದು ಶ್ರೇಷ್ಠವಾಗ್ತಾ ಇದೆ. ಸೊ ಎಲ್ಲ ದುಃಖದಿಂದ ಭಗವಂತ ನೀವೇ ನಮ್ನೆ ಬಿಡುಗಡೆ ಮಾಡ್ತೀಯಾ, ದಯವಿಟ್ಟು ನಮ್ಗೂ ಒಳ್ಳೆ ಅದೃಷ್ಟನೇ ಕೊಡಿ ಸ್ವಾಮಿನೂ ಕೇಳ್ತಾರೆ. ಯಾಕಂದ್ರೆ ಭಗವಂತ ಇರೋ ವೃಂದಾವನ ಆಗ್ಲಿ, ದ್ವಾರಕ ಆಗಲಿ, ಸೊ ಅಲ್ಲೆಲ್ಲ ಭಗವಂತನ ಪಾದ ಟಚ್ ಆಗಿದ ಜಾಗ, ಅದಕ್ಕೆ ಅದೆಲ್ಲ ಧಾಮಗಳಾಗುತ್ತೆ. ಸೊ ಅದೆಲ್ಲ ಅಷ್ಟು ಶ್ರೇಷ್ಠವಾದದು. ಓ ಭಗವಂತ, ನೀವು ಎಲ್ಲಾ ಜಾಗಲ್ಲಿ ಪೂರ್ಣ ಪುರುಷೋತ್ತಮರಾಗ ಇರ್ತೀರ. ಈ ಪ್ರಪಂಚನಿ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋರು ಭಗವಂತ ನೀವೇ, ಪೂರ್ಣ ಜ್ಞಾನ ನೀವೇ. ಯಾವೊಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಯಾವಾಗ ನೀವು ಸ್ಥಿರವಾಗಿ ಇರ್ತೀರ, ಯಾವ ಒಂದು ಭೌತಿಕ ಅಟ್ಯಾಚ್ಮೆಂಟೇ ಬರಲ್ಲ. ಯಾಕಂದ್ರೆ ಭಗವಂತ ಕೆಳಗೆ ಬೀಳೋಕು ಚಾನ್ಸೇ ಇಲ್ಲ, ಯಾಕಂದ್ರೆ ಭಗವಂತ ಸ್ಥಿರವಾಗಿರ್ತಾನೆ. ಆದ್ರೆ ನಾವು ಆ ತರ ಇರಲ್ಲ, ಯಾಕಂದ್ರೆ ನಾವೆಲ್ಲ ಮಾಯೆಯ ಒಳಗಡೆ ಸಿಕ್ಕಾಕೊಂಡ್ಬಿಡ್ತೀವಿ ಅಲ್ವಾ? ಸೊ ಈ ಆಕ್ಚುಲಿ ಈ ಪೂರ್ತಿ ಪ್ರಪಂಚವೇ ಭಗವಂತ ನೀವೇ. ಯಾಕಂದ್ರೆ ಈ ಪ್ರಪಂಚನ ಸೃಷ್ಟಿ ಸ್ಥಿತಿ ಲಯ ಮಾಡೋದು ಭಗವಂತನೇ ಅಲ್ವಾ? ಸೊ ಈ ಪ್ರಪಂಚವೇ ಏನು ಭಗವಂತನ ಬಹಿರಂಗ ಶಕ್ತಿ, ಪುರಶಕ್ತಿನೇ ಹೇಳ್ತಾರೆ ಬಹಿರಂಗ ಶಕ್ತಿ. ಸೊ ಈ ತರ ಈ ಪ್ರಪಂಚದಲ್ಲಿರೋ ಸೂರ್ಯ ಶಕ್ತಿ ಆಗ್ಲಿ, ಬೆಂಕಿ ಆಗಲಿ, ಸೊ ಎಲ್ಲ ಏನು ಭಗವಂತನ ಕೃಪೆಯಿಂದ ಬಂದಿರೋದು. ಸೊ ಅದೇ ಮತ್ತೆ ಅವ್ರು ಏನ್ ಹೇಳ್ತಾರೆ, ಓ ಭಗವಂತ, ನಿಮ್ನ ಯಾರಾದ್ರು ತೃಪ್ತಿ ಪಡಿಸಿದ್ರೆ ಅವ್ರಿಗೂ ದೀರ್ಘ ಆಯುಷು, ಶ್ರೇಷ್ಠವಾದ ಜೀವನ. ಸೊ ಆಕ್ಚುಲಿ ಮೇಲ್ಗಡೆ ಇರೋ ಅಪ್ಪರ್ ಪ್ಲಾನೆಟ್, ಕೆಳಗೆ ಇರೋದು ಲೋವರ್ ಪ್ಲಾನೆಟ್, ನಾವಿರೋದಲ್ಲ ಮಿಡಲ್ ಪ್ಲಾನೆಟ್ ಅಲ್ವಾ? ಸೊ ಆ ತರ ಈ ಮೂರು ಲೋಕಲ್ಲಿ ಎಲ್ಲಿ ಬೇಕಂದ್ರೆ ಏನ್ ರೂಪ ಬೇಕಂದ್ರೆ ತಗೊಳ್ಬೋದು. ಸೊ ಅವನಿಗೂ ಭೌತಿಕ ಐಶ್ವರ್ಯ ಸಿಕ್ಕುತ್ತೆ, ಧರ್ಮ ಅರ್ಥ ಕಾಮ ಸಿಕ್ಕುತ್ತೆ, ಇಂದ್ರಿಯ ಸುಖ ಸಿಕ್ಕುತ್ತೆ,
ಭಗವಂತ ಅವನಕ್ಕೂ ಜ್ಞಾನವೂ ಸಿಕ್ಕುತ್ತೆ, ಅಷ್ಟಮ ಸಿದ್ಧಿಗಳು ಸಿಕ್ಕುತ್ತೆ. ಅಷ್ಟಮ ಸಿದ್ಧಿಗಳಂದ್ರೆ ಏನು? ಆಕ್ಚುಲಿ ಅಷ್ಟಾಂಗ ಯೋಗ ಯಾರು ಮಾಡ್ತಾರೋ ಅವ್ರಿಗೂ ಅಷ್ಟಮ ಸಿದ್ಧಿಗಳು ಸಿಕ್ಕೋದು. ಆದರೆ ಭಕ್ತರಿಗೂ ಆ ಥರ ಅಷ್ಟಾಂಗ ಯೋಗ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಫಸ್ಟ್ ಅಷ್ಟಾಂಗ ಯೋಗ ಅಂದರೆ ಏನು? ಫಸ್ಟ್ ಯಮ, ನಾವು ಆಚೆ ಇರೋ ಕೈ ಕಾಲು ಕಣ್ಣು, ಸೊ ಇದೆಲ್ಲ ಕಂಟ್ರೋಲ್ ಮಾಡಿ ಇರೋದು. ನೆಕ್ಸ್ಟ್ ನಿಯಮ, ಸೊ ನಮ್ಮ ಒಳಗಡೆ ಇರೋ ಮನಸ್ಸಿನ ಕಂಟ್ರೋಲ್ ಮಾಡೋದು. ಆಸನ, ಒಂದು ಜಾಗಲ್ಲಿ ಯಾವ ಥರ ನಾವು ಕೂತ್ಕೋಬೇಕು, 90 ಡಿಗ್ರಿ ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ಜಾಸ್ತಿ ಮೇಲ್ಗಡೆ ಹೈಟಲ್ಲಿ ಕೂತ್ಕೋಬಾರ್ದು, ಜಾಸ್ತಿ ಕೆಳಗೆ ಕೂತ್ಕೋಬಾರದು. ಸೊ ಆ ಥರ ಒಂದು ಮಣೆ ಹಾಕಿ ಅದ್ರ ಮೇಲ್ಗಡೆ ಬಟ್ಟೆ ಹಾಕಿ ಅದ್ರ ಮೇಲ್ಗಡೆ ನಾವು ಕೂತ್ಕೋಬೇಕು. ಸೊ ಆ ಥರ ವಿಧಿವಿಧಾನಗಳು ಇರುತ್ತೆ. ನೆಕ್ಸ್ಟ್ ಏನು? ಪ್ರಾಣಾಯಾಮ, ಯಾವ ಥರ ನಾವು ಶ್ವಾಸ ಬಿಡಬೇಕು, ಶ್ವಾಸ ತೆಗಿಬೇಕು. ಸೊ ಅದಾವುದು ಪೂರಕ ಕುಂಭಕನ ಹೇಳ್ತಾರೆ. ಸೊ ಆ ಥರ ಒಂದು ಮೂಗಿಂದು ಶ್ವಾಸ ತೆಗೆದು ಮತ್ತೊಂದು ಮೂಗಿಂದು ಶ್ವಾಸ ಬಿಡು. ಸೊ ಆ ಥರ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಏನು? ಪ್ರತ್ಯಾಹಾರ. ಸೊ ಪ್ರತ್ಯಾಹಾರ ಅಂದರೆ ಏನು? ನಾವು ಬಂದು ಭೌತಿಕ ಸುಖಭೋಗಗಳು ಆ ವಿಷಯಗಳಿಂದ ನಾವು ದೂರ ಇರೋದು. ನಮ್ಗೆ ಕಾರ್ ಬೇಕು, ಮನೆ ಬೇಕು, ಅದು ಬೇಕು, ಈ ಥರ ಎಲ್ಲ ಏನು ಬೇಡ. ಸೊ ಆ ಥರ ಎಲ್ಲ ಕಂಟ್ರೋಲ್ ಮಾಡಿ ಅದೆಲ್ಲ ಬಿಡಬೇಕು. ನೆಕ್ಸ್ಟು ಧಾರಣ, ನಮ್ಮ ಮನಸ್ಸಿನ ಒಂದೇ ಜಾಗದಲ್ಲಿ ಇಡಬೇಕು. ಧಾರಣ ಒಂದೇ ಜಾಗದಲ್ಲಿ ಇಡಬೇಕು. ಸೊ ಆ ಥರ ಶ್ರದ್ಧವಾಗಿ ಇಟ್ಬಿಟ್ಟು ಮತ್ತೆ ಧ್ಯಾನ. ಯಾರನ್ನ ಧ್ಯಾನ ಮಾಡೋದು? ನನ್ನ ಕೃಷ್ಣನ್. ಸೊ ನಮ್ಮ ಕೃಷ್ಣನ ಧ್ಯಾನ ಮಾಡಿದರೆ ಆ ಮೇಲ್ಗಡೆ ಸಮಾಧಿ, ಭಗವಂತನ ಒಳಗಡೆ ನಾವು ಹೋಗ್ಬಿಡ್ತೀವಿ. ಸೊ ಆ ಸಮಾಧಿಲಿ ಆ ಥರ ಆ ಆತ್ಮ ಅನುಭವ ಸಿಕ್ಕುತ್ತೆ. ಆ ಸಮಾಧಿಲಿ ಯಾರು ಬಂದು ಏನು ಡಿಸ್ಟರ್ಬ್ ಮಾಡಿದರೆ ಅವ್ರಿಗೂ ಗೊತ್ತಾಗಲ್ಲ. ಅಷ್ಟೊಂದು ಭಗವಂತ ಹತ್ರ ಲೈಸ್ ಒಳಗಡೆ ಹೋಗ್ಬಿಡ್ತಾರೆ. ಸೊ ಈ ಥರ ಎಲ್ಲ ಅಷ್ಟಾಂಗ ಯೋಗ ಯಾರು ಮಾಡ್ತಾರೋ ಅವ್ರಿಗೂ ಅಷ್ಟಮ ಸಿದ್ಧಿಗಳು ಸಿಕ್ಕುತ್ತೆ. ಏನದು ಅಷ್ಟಮ ಸಿದ್ಧಿಗಳು? ಅಣಿಮ. ಸೊ ಅಣಿಮ ಅಂದ್ರೆ ಏನು? ನಾವು ಚಿಕ್ಕ ರೂಪ ತಗೋಬೇಕಂದ್ರೆ ಆ ಥರ ಚಿಕ್ಕ ರೂಪ, ಅಣು ಥರ ಚಿಕ್ಕ ರೂಪ ತಗೊಳ್ಬೋದು. ಮಹಿಮ, ಒಂದು ದೊಡ್ಡ ರೂಪ, ಅಸುರ ರೂಪ, ದೊಡ್ಡ ರೂಪ, ಒಂದು ಮಲೆ ಬೆಟ್ಟ ಅದರಿಂದ ಜಾಸ್ತಿ ಎತ್ತಾಗ ಒಂದು ರೂಪ ತಗೋಬೋದು. ನೆಕ್ಸ್ಟ್ ಕರಿಮ, ಇದು ಬಂದು ಅಷ್ಟೊಂದು ಭಾರ, ಯಾರು ಭಾರನೇ ಇಲ್ಲಿ ಅಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ಅಷ್ಟು ಭಾರವಾಗಿರುತ್ತೆ, ಅದು ಕರಿಮ. ನೆಕ್ಸ್ಟ್ ಲಗಿಮ, ಯಾವ ಥರ ಗಾಳಿ ಅಷ್ಟು ಸುಲಭವಾಗಿ ಓಡಾಡುತ್ತೋ ಆ ಥರ ಅಷ್ಟು ಸುಲಭವಾಗಿ ಅವರ ಶರೀರನೇ ಅವರು ಚೇಂಜ್ ಮಾಡ್ಕೋಬೋದು, ಎಲ್ಲೂ ಬೇಕಂದ್ರೆ ಅವರು ಹೋಗ್ಬೋದು. ನೆಕ್ಸ್ಟು ಪ್ರಾಪ್ತಿ, ಅವರು ಮನಸ್ಸಲ್ಲಿ ಏನು ಅನ್ಕೊಳ್ತಾರೋ ಎಲ್ಲರನ್ನೇ ಅವ್ರು ಬಂದು ನೆರವೇರಿಸ್ಕೋಬೋದು, ಪ್ರಾಪ್ತಿ. ನೆಕ್ಸ್ಟು ಪ್ರಕಾಮ್ಯ, ಸೊ ಅವ್ರ ಇಷ್ಟ ಪ್ರಕಾರ ಅವ್ರು ಏನು ರೂಪ ಬೇಕಂದ್ರೆ ತಗೊಳ್ಬೋದು. ಇವಾಗ ಓಕೆ ನಮ್ಗೆ ಹೆಂಗಸರು ರೂಪ ಬೇಕು, ಗಂಡಸರು ರೂಪ ಬೇಕು, ಆ ರೂಪ ಬೇಕು, ಈ ರೂಪ, ಆ ಥರ ರೂಪನೇ ಬದಲಾಯಿಸ್ಕೋಬೋದು. ಅದಾದ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಅವರು ಬದಲಾಯಿಸ್ಕೋಬೋದು. ನೆಕ್ಸ್ಟು ಈ ಸತ್ವ, ಸೊ ಎಲ್ಲಾರನ್ನೇ ಕಂಟ್ರೋಲ್ ಮಾಡೋದು. ಎಲ್ಲಾರು ಯಾರು ಅಂದ್ರೆ ಬ್ರಹ್ಮ ಮತ್ತೆ ದೇವರುಗಳು, ಇವರ ಎಲ್ಲರನ್ನೇ ಇವ್ರು ಬಂದು ಕಂಟ್ರೋಲ್ ಮಾಡಕ್ಕಾಗುತ್ತೆ. ಹಿರಣ್ಯಕಶಿಪು ಹೇಳಿದಾನಲ್ವಾ, ಎಲ್ಲರೂ ನನ್ನ ನಾಮನೇ ಜಪಿಸ್ಬೇಕು. ಸೊ ಆ ಥರ ಎಲ್ಲರೂ ಅವನು ಕಂಟ್ರೋಲ್ ಮಾಡಿದ್ದಾನೆ, ದೇವರುಗಳನ್ನೆಲ್ಲ ಕಂಟ್ರೋಲ್ ಮಾಡಿದ. ಸೊ ಅದೇ ಈಶತ್ವ. ನೆಕ್ಸ್ಟು ವಶಿಷ್ಠ್ವ, ಸೊ ಎಲ್ಲರನ್ನೂ ಅವನ್ ವಸಿಯ ಮಾಡೋದು. ಯಾರು ಅಂದರೆ ಸೊ 7 ಟೈಪ್ಸ್ ಆಫ್ ಶರೀರಗಳು ಇರುತ್ತೆ. ದೇವರುಗಳು, ಮನುಷ್ಯರು, ನರಕರು, ಅದಾದ್ರೂ ಭೂಮಿಗೆ ಕೆಳಗೆ ಇರೋ 7 ನರಕತ. ಸೊ ಆ ಥರ ಬಾದಾಳಗಳು, ಓಕೆ, ಆ ಲೋಕಲ್ಲಿರೋರು, ಮಿರುಗ ಮತ್ತೆ ಪಕ್ಷಿಗಳಾಗಿರೋದು, ಮತ್ತೆ ಹುಳು, ಹೊಸ ಆ ಥರ, ಮತ್ತು ಮರಗಳು, ಗಿಡಗಳು. ಸೊ ಈ ಥರ ಏನು ಬೇಕಂದ್ರೆ ಅವ್ರು ಬಂದು ಕಂಟ್ರೋಲ್ ಮಾಡ್ಬೋದು. ಯಾವ ಥರ ಬೇಕಂದ್ರೆ ಅವರು ಮಾಡ್ಕೋಬೋದು. ಎಲ್ಲರನ್ನೂ ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೂ ಆಗುತ್ತೆ. ಅವ್ರು ಹೇಳೋ ಥರ ಎಲ್ಲರೂ ಚೇಂಜ್ ಆಗ್ತಾರಂತೆ. ಸೊ ಆ ಥರ
ಈ ತರ ಆ ಅಷ್ಟಾಂಗ ಯೋಗ ಮಾಡಿದಾಗ ಈ ಅಷ್ಟಮ ಸಿದ್ಧಿಗಳೆಲ್ಲ ಸಿಕ್ಕುತ್ತೆ. ಆದ್ರೆ ನೋಡ್ಕೊಳ್ಳಿ, ಇದೆಲ್ಲ ಇಟ್ಕೊಂಡು ನಾವೇನ್ ಮಾಡೋದು? ಅದ್ರ ನಿಜವಾಗ ನಮ್ಗೆ ಏನ್ ಬೇಕಾಗುತ್ತೆ? ಕೃಷ್ಣ ಒಬ್ಬನೇ ಬೇಕು. ಅದು ಬಿಟ್ಟು ಮತ್ತೇನ್ ನಮ್ಗೆ ಕೊಟ್ಟಿದ್ರು ನಮ್ಗೆ ಬೇಕಾಗಿಲ್ಲ. ಆಕ್ಚುಲಿ ಹುಟ್ಟಿದ ಮಗುಗೂ ಅದಕ್ಕೆ ಏನ್ ಬೇಕಾಗುತ್ತೆ? ತಾಯೇ ಬೇಕು, ಮತ್ತೆ ಯಾರು ಬೇಕಾಗಿಲ್ಲ. ಆ ತರ ಇವಾಗ ನಮ್ಗೆ ಯಾರು ಬೇಕಾಗುತ್ತೆ? ಕೃಷ್ಣ ಒಬ್ಬನೇ ಬೇಕಾಗುತ್ತೆ, ಮತ್ತೆ ಯಾರು ಇಂಪಾರ್ಟೆನ್ಸ್ ಅಲ್ಲ. ಸೊ ಈ ತರ ಭಗವಂತ ನಿನ್ ಕರುಣೆಯಿಂದ ಸಕಲ ವಿಧವಾದ ಐಶ್ವರ್ಯ, ಧರ್ಮ, ಅರ್ಥ, ಕಾಮ, ಮತ್ತೆ ಈ ಯೋಗ ಸಿದ್ಧಿಗಳು ಎಲ್ಲ ಸಿಕ್ಕುತ್ತೆ. ಎದುರಿಗಳು ವಿರೋಧಿಗಳನ್ನ ಗೆಳೆಯಕ್ಕಾಗುತ್ತೆ. ಸೊ ಈ ತರ ಎಲ್ಲವೇ ನಡೆಯುತ್ತೆ ಸ್ವಾಮಿ. ಸೊ ಶುಕದೇವರು ಹೇಳ್ತಾ ಇದ್ದಾರೆ, ಸೊ ಈ ಭಾರತ ದೇಶದಲ್ಲಿ ಅಷ್ಟೊಂದು ಶ್ರೇಷ್ಠರು ಯಾರಂದ್ರೆ ಪರೀಕ್ಷಿತ್ತು ನೀವೇ. ಯಾಕಂದ್ರೆ ಅವ್ರು ನೋಡಿ ಹೋಗಕ್ ಮುಂಚೆ ಭಗವಂತ ಬಗ್ಗೆ ಪೂರ್ತಿ ಕೇಳ್ತಾ ಇದ್ದಾರಲ್ವಾ, ಅದಕ್ಕೆ ಅವ್ರು ಆತರ ಹೇಳ್ತಾರೆ. ಸೊ ಇಲ್ಲಿ ಬಂದು ಎಲ್ಲಾ ಜೀವರಾಶಿಗಳಿಗೂ ಪರಮಾತ್ಮವಾಗಿ ಇರೋನು ಯಾರು ಅಂದ್ರೆ ಸಾಕ್ಷಾತ್ ಭಗವಂತನೇ. ಆ ಭಗವಂತನಿ ಕಮಲದ ಹೂ ತರ ಇರೋ ಆ ಪಾದಲ್ಲಿ ನಾವು ಯಾವಾಗ ನಮಸ್ಕಾರ ಮಾಡಬೇಕು. ಸೊ ಭಗವಂತ ಇವಾಗ ಹೇಳ್ತಾ ಇದ್ದಾರೆ, ಓ ದೇವರುಗಳು ತಾಯಿ, ನೀವು ನಿಮ್ ಪುತ್ರಗಳಿಗೋಸ್ಕರ ಅವರ ಐಶ್ವರ್ಯ ಪಡಿಬೇಕು, ಅವರು ವಿರೋಧಿಯಿಂದ ಆಚೆ ಬಂದು ಸಂತೋಷವಾಗಿ ಇರಬೇಕು, ನಿಮ್ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು, ನೀವು ಈ ತರ ವ್ರತ ಫಾಲೋ ಮಾಡಿದೀಯ. ಯಾಕಂದ್ರೆ ದೇವರುಗಳು ಇವಾಗ ಅವರು ಜಾಗ ಬಿಟ್ಟು ಐಶ್ವರ್ಯ ಎಲ್ಲ ಬಿಟ್ಟು ನಿನ್ ಪುತ್ರರುಗಳೆಲ್ಲ ಎಲ್ಲೋ ಓಡೋಡ್ಬಿಟ್ಟಿದ್ದಾರೆ. ಸೊ ನೀವು ಅದಕ್ಕೆ ಅಲ್ವಾ ಈ ಭಯೋವ್ರತ ಫಾಲೋ ಮಾಡಿದ್ಯಾ? ಯಾಕಂದ್ರೆ ನಿಮ್ಗೂ ನಿನ್ ಮಗ ಇಂದ್ರ ದೇವರಾಜನಾಗಿ ಇರ್ಬೇಕು, ಮತ್ತೆ ಇರೋ ಎಲ್ಲರೂ ಬಂದು ದೇವರ ಲೋಕಕ್ಕೆ ಸಂತೋಷವಾಗಿರ್ಬೇಕು. ಆದ್ರೆ ಅದೇ ತರ ಅಸುರರುಗಳು ಅಸುರಗಳನ್ನ ಸಾಯಿಸ್ಬಿಟ್ಟಿದ್ರೆ ಅಸುರರುಗಳ ಹೆಂಡತಿಗಳೆಲ್ಲ ದುಃಖಲ್ಲಿರ್ಬೇಕು. ಆ ತರ ನೀವು ಬೇಡ್ಕೊಳ್ತಾ ಇದೀಯಾ ಅನ್ನು ಕೇಳ್ತಾರೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಗೆಲಿಬೇಕಂದ್ರೆ ಮತ್ತವರು ನಾಶ ಆಗ್ಬೇಕನ್ನಲ್ವಾ ಅರ್ಥ. ಅದಕ್ಕೆ ಭಗವಂತ ಕೇಳ್ತಾರೆ, ಆದ್ರೆ ನಿನ್ ಮಗ ಚೆನ್ನಾಗಿರ್ಬೇಕು, ಅಸುರರುಗಳು ನಾಶ ಆಗಿ ಅವರ ಹೆಂಡತಿಗಳೆಲ್ಲ ದುಃಖಲ್ಲಿರ್ಬೇಕಾ ಅನ್ನೋ ಅದಕ್ಕೆ ಭಗವಂತ ಈ ತರ ಕೇಳ್ತಾರೆ. ನಿನ್ ಪುತ್ರರುಗಳು ಮಾತ್ರ ಕೀರ್ತಿ, ಐಶ್ವರ್ಯ, ಸಂತೋಷ ಅಲ್ಲೇ ಇರ್ಬೇಕಾ ಕೇಳ್ತಾರೆ. ಆದ್ರೆ ನೀವು ಈ ಭಯವ್ರತ ಫಾಲೋ ಮಾಡಿದಿರಲ್ವಾ, ಸೊ ಅದಕ್ಕೋಸ್ಕರ ನಾವು ಬಂದು ಒಂದು ಉಪಾಯ ಹುಡುಕ್ತೀನಿ. ಯಾಕಂದ್ರೆ ಯಾಕಂದ್ರೆ ನೀವು ಫಾಲೋ ಮಾಡಿದ ಈ ವ್ರತ ಬಂದು ಭಂಗ ಆಗ್ಬಾರ್ದಲ್ವಾ, ವೇಸ್ಟ್ ಆಗ್ಬಾರ್ದು. ಅದಕ್ಕೆ ನಾವೇನ್ ಮಾಡ್ತೀನಿ, ಯಾಕಂದ್ರೆ ಅಸುರರುಗಳು ಇವಾಗ ಸ್ಟ್ರಾಂಗ್ ಆಗಿದ್ದಾರೆ, ಅವರೆಲ್ಲ ಭಕ್ತಿ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಬಂದು ಬ್ರಾಹ್ಮಣರುಗಳು ಏನ್ ಹೇಳ್ತಾರೋ ಅದು ಪ್ರಕಾರ ಅವ್ರು ನಡೀತಾ ಇದ್ದಾರೆ. ಆ ತರ ಬ್ರಾಹ್ಮಣರುಗಳು ರಕ್ಷಣೆಯಲ್ಲಿ ಇರೋರು ಕೊಳ್ಳೋದು, ನಾಶ ಮಾಡೋದು ಸ್ವಲ್ಪ ಕಷ್ಟವೇ. ಸೊ ಇವಾಗ ಅವರೆಲ್ಲ ಮತ್ತೆ ಗೋ ಪೂಜೆ ಮಾಡ್ತಾರೆ, ಬ್ರಾಹ್ಮಣನಕ್ಕೂ ಸೇವೆ ಮಾಡ್ತಾ ಇದ್ದಾರೆ. ಆ ತರ ಇರೋರ್ನಿ ನಾಶ ಮಾಡೋದು ಸಾಧ್ಯವೇ ಇಲ್ಲ. ಆದ್ರೆ ನಾವು ನಿಮ್ಗೂ ಖಂಡಿತ ಹೆಲ್ಪ್ ಮಾಡ್ತೀನಿ, ಉಪಾಯ ನಾವು ಹುಡುಕ್ತೀನಿ. ಯಾಕಂದ್ರೆ ನೀವು ನಮ್ನ ಪೂಜೆ ಮಾಡಿದಿರಲ್ವಾ, ಅದು ಬಂದು ವೇಸ್ಟ್ ಆಗಲ್ಲ, ಖಂಡಿತ ನಾವು ಅದಕ್ಕೂ ಫಲ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಭಯೋವ್ರತ ನೀವು ಫಾಲೋ ಮಾಡಿದ್ದು ಅಷ್ಟು ನನ್ನ ಹತ್ರ ನೀವು ಪ್ರಾರ್ಥನೆ ಮಾಡಿದೀಯ. ಯಾಕಂದ್ರೆ ನಾನು ಕಶ್ಯಪರಕ್ಕೂ ಬಂದು ನಾನು ನಿಮ್ ಮಗವಾಗ ಹುಡ್ತೀನಿ ಅವ್ರಿಗೂ ಹೇಳಿದೀನಿ. ಇವಾಗ ನಾನೇ ನಿಮ್ಗೂ ಬಂದು ಒಂದು ಮಗವಾಗ ಹುಡ್ತೀನಿ. ಸೊ ಆ ತರ ಹುಟ್ಬಿಟ್ಟು ನಿನ್ ಮಕ್ಕಳನ್ನೆಲ್ಲ ನಾವೇ ರಕ್ಷಣೆ ಮಾಡಿ ಅವರು ಹತ್ರ ಎಂದು ಹೋಗಿದ ಐಶ್ವರ್ಯ, ಸಕಲ ವಿಧವಾದ ಐಶ್ವರ್ಯ ಎಲ್ಲ ನಾವು ಅವ್ರಿಗೂ ಕೊಡ್ತೀನಿ ಹೇಳ್ತಾರೆ. ಸೊ ಇವಾಗ ನೀವು ಮಾಡಿದಕ್ಕೋಸ್ಕರ ಅಷ್ಟು ಒಳ್ಳೇದಾಯ್ತು. ಇವಾಗ ನಾನ್ ಬಂದು ನಿನ್ ಗರ್ಭಲ್ಲಿ ಹುಡ್ತೀನಿ ಏನು ಹೇಳ್ತಾರೆ. ಆದ್ರೆ ನೀವು ಬಂದು ಯಾರಾದ್ರೂ ಬಂದು ನಿಮ್ಮ ಹತ್ರ ಕೇಳಿದ್ರೆ ಇದ್ರ ಬಗ್ಗೆ ಹೇಳ್ಬಾರ್ದು. ಓಕೆ, ಈ ತರ ಭಗವಂತ ಬಂದಿದ್ದಾರೆ, ಅವ್ರು ನಮ್ಗೂ ಈ ತರ ಎಲ್ಲ
ಹೇಳಿದ್ದಾರೆ, ನೀವು ಯಾರ ಹತ್ರ ಹೇಳಬಾರ್ದು. ಸೀಕ್ರೆಟ್, ರಹಸ್ಯ ಇಟ್ಕೋ. ಯಾಕಂದ್ರೆ ಹೆಂಗಸರು ಯಾವಾಗ ರಹಸ್ಯ ಅಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ದುರ್ಲಭ ಆಗುತ್ತೆ. ಅದಕ್ಕೆ ಭಗವಂತನೇ ಹೇಳಿದಾರಪ್ಪ, ನೀವು ಬಂದು ಇದು ರಹಸ್ಯವಾಗಿ ಇಟ್ಕೋ, ಎಲ್ಲ ಒಳ್ಳೇದಾಗುತ್ತೆ, ಆದ್ರೆ ನೀವು ಈ ರಹಸ್ಯನ ಏನು ಹೇಳಬಾರದು. ಈ ತರ ಹೇಳ್ಬಿಟ್ಟು ಆ ದೇವೋತ್ತಮ ಪರಮಪುರುಷ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಹೋಗಿದ ಮೇಲ್ಗಡೆ ಭಗವಂತನೇ ಇವಾಗ ನಮ್ಗೂ ಮಗವಾಗ ಹುಟ್ತಾನೇನು ಅತಿಥಿಗೆ ಅಷ್ಟೊಂದು ಸಂತೋಷ. ಅವರು ಅಷ್ಟು ಭಕ್ತಿಯಿಂದ ಅವರು ಗಂಡನಿ ಅಷ್ಟು ಸೇವೆ ಮಾಡ್ತಾ ಇದ್ದಾರೆ. ಸೊ ಈ ತರ ಮಾಡ್ತಾ ಇರುವಾಗ ಕಶ್ಯಪರು ಧ್ಯಾನ ಮಾಡ್ತಾರೆ. ಸೊ ಧ್ಯಾನ ಮಾಡುವಾಗ ಸಾಕ್ಷಾತ್ ಭಗವಂತನ ಅಂಶ ಅವ್ರ ಒಳಗಡೆ ಇರೋದನ್ನ ಅವ್ರು ನೋಡ್ತಾರಂತೆ. ಅವ್ರಿಗೆ ಗೊತ್ತಾಗಿದೆ, ಓ ನಮ್ಮೊಳಗಡೆ ಸಾಕ್ಷಾತ್ ಭಗವಂತ ಇದ್ದಾರೆ. ಯಾವ ತರ ಎರಡು ಮರಗಳು ಒರೆಸ್ಕೊಂಡಿದ್ರೆ ಇವಾಗ ಯಜ್ಞಕ್ಕೂ ಅರಣಿಕಟ್ಟೆ ಆತ ಒರೆಸಿದ್ರೆ ಏನಾಗುತ್ತೆ, ಅದು ಒಳಗಡೆಯಿಂದ ಬೆಂಕಿ ಬರುತ್ತೆ. ಯಾಗ ಯಜ್ಞ ಮಾಡಕ ಆ ಕಾಲದಲ್ಲಿ ಅದೇ ಮಾಡ್ತಾ ಇದ್ರು. ಸೊ ಆ ತರ ಇವಾಗ ಕಶ್ಯಪರು ಅತಿಥಿ ಸೇರಿದ ಕ್ಷಣ ಅಲ್ಲಿ ಸಾಕ್ಷಾತ್ ಭಗವಂತ ಅತಿಥಿ ಗರ್ಭಕ್ಕೂ ಹೋಗ್ಬಿಡ್ತಾರೆ. ಸೊ ಈ ನ್ಯೂಸು ಯಾರಿಗೂ ಗೊತ್ತಾಯ್ತು? ಬ್ರಹ್ಮದೇವರಿಗೂ ಗೊತ್ತಾಯ್ತು. ಓ ನನ್ನ ತಂದೆ ಇವಾಗ ಅತಿಥಿ ದೇವಿನ ಗರ್ಭ ಒಳಗಡೆ ಇದ್ದಾರಾ, ಅವರು ಪ್ರಾರ್ಥನೆ ಮಾಡಕ್ಕೆ ತುದಿಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಬ್ರಹ್ಮನ ಪ್ರಾರ್ಥನೆ ಏನು ನೋಡೋಣ. ಜಯೋರುಕಾಯ ಭಗವನ್ ಉರುಕ್ರಮ ನಮೋಸ್ತುತೆ, ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋ ನಮಃ. ಓ ಬ್ರಹ್ಮದೇವರು ಹೇಳ್ತಾರೆ, ಓ ಶ್ರೇಷ್ಠರೇ, ನನ್ನ ತಂದೆ ನಿಮ್ ಅಸಾಧಾರಣವಾದ ಕೆಲಸ ಮಾಡ್ತಾ ಇದ್ದೀರಾ ಸ್ವಾಮಿ. ಓ ದೇವೋತ್ತಮ ಪರಮಪುರುಷ, ನಿಮ್ಗೂ ನಮ್ಮ ನಮಸ್ಕಾರಗಳು. ಓ ಆಧ್ಯಾತ್ಮಿಕ ಲೋಕ ನಾದ, ಈ ಭೌತಿಕ ಲೋಕಲ್ಲಿ ಮೂರು ಗುಣಗಳಿಗೆ ಯಜಮಾನರು ನೀವೇ, ನಿಮ್ಗೂ ನಮ್ಮ ನಮಸ್ಕಾರಗಳು ಹೇಳ್ತಾರೆ. ಆಮೇಲೆ ಮತ್ತೇನ್ ಪ್ರಾರ್ಥನೆ ಮಾಡ್ತಾರೆ, ನಮಸ್ತೆ ಪೃಷ್ಣಿ ಗರ್ಭಾಯ ವೇದ ಗರ್ಭಾಯ ವೇದಸೆ ತ್ರಿನಾಭಾಯ ತ್ರಿಪೃಷ್ಟಾಯ ಸಿಬಿ ವಿಷ್ಟಾಯ ವಿಷ್ಣವೇ. ಓ ದೇವೋತ್ತಮ ಪರಮ ಪುರುಷ, ಎಲ್ಲ ಜೀವರಾಶಿಗಳು ಹೃದಯಲ್ಲಿ ಇರ್ತೀಯ ಸ್ವಾಮಿ. ನೀವು ಬಂದು ಆ ಸಾಕ್ಷಾತ್ ಭಗವಂತ ವಿಷ್ಣುವೇ, ನಿಮ್ಗೂ ನಮ್ಮ ನಮಸ್ಕಾರಗಳು. ಓ ಭಗವಂತ, ಈ ಉಲಗ ಸೃಷ್ಟಿ ಮಾಡಿದ್ದು ನೀವೇ, ನಿನ್ನಾವಿಯಿಂದ ಬಂದಿರೋ ಆ ಹೂವಿಲ್ಲೇ ನಾವು ಹುಟ್ಟಿದೀನಿ. ಓ ಪೃಷ್ಣಿ ಪುತ್ರ, ಯಾಕಂದ್ರೆ ಪೃಷ್ಣಿ ಗರ್ಭ ಅಲ್ವಾ ಭಗವಂತ. ಸೊ ಪೃಷ್ಣಿನೂ ಒಂದು ಭಕ್ತರಿಗೂ ಭಗವಂತ ಹುಟ್ಟಿದಾರೆ, ಅದಕ್ಕೆ ಭಗವಂತ ಪೃಷ್ಣಿ ಗರ್ಭ ಅನ್ನೋ ಹೆಸರು. ಅದೇ ತರ ಸೃಷ್ಟಿಗರ್ತ, ಎಲ್ಲ ಸೃಷ್ಟಿಗೆ ಕಾರಣ ನೀವೇ. ಸೊ ನಿಮ್ನೆ ಜ್ಞಾನ ಎಂದು ತಿಳ್ಕೊಳ್ಳಕ್ಕಾಗುತ್ತೆ. ಓ ಭಗವಂತ, ನಿಮ್ಗೂ ನಮ್ಮ ನಮಸ್ಕಾರಗಳು. ಯಾಕಂದ್ರೆ ಭಗವಂತನೇ ಜ್ಞಾನದಿಂದ ತಿಳ್ಕೊಳ್ಳಕ್ಕಾಗತ್ತೆ, ಸಾಮಾನ್ಯ ಕಣ್ಣಿಂದ ನಾವು ಗೊತ್ತಾಗಲ್ಲ. ಓ ಭಗವಂತ, ಈ ಭೌತಿಕ ಲೋಕಲ್ಲಿ ಸ್ಟಾರ್ಟಿಂಗ್ ಅಂಡ್ ಮಿಡಲ್ ಅಂಡ್ ಎಂಡ್. ಓಕೆ, ಸೊ ಸ್ಟಾರ್ಟಿಂಗ್ ಇರೋದು ನೀವೇ, ಮಧ್ಯದಲ್ಲಿ ಇರೋದೇ ನೀವೇ, ಲಾಸ್ಟ್ ಇಲ್ಲಿ ಇರೋದು ನೀವೇ, ಎಲ್ಲ ನಾಶ ಆದ್ಮೇಲೆ ಇರೋದು. ಯಾಕಂದ್ರೆ ಭಗವಂತ ಒಬ್ಬನೇ, ಮತ್ತೆ ಯಾರಿಲ್ಲ. ಓ ಭಗವಂತ, ನಿಮ್ಗೂ ಅನ್ಲಿಮಿಟೆಡ್ ಶಕ್ತಿಗಳು ಇರುತ್ತೆ. ಓ ದೇವೋತ್ತಮ ಪರಮಪುರುಷ, ಈ ಭೌತಿಕ ಲೋಕಲ್ಲಿ ಇರೋರು ಎಲ್ಲ ಏನು ಎಲ್ಲ ನಿನ್ ಮಕ್ಕಳೇ. ಯಾಕಂದ್ರೆ ಭಗವಂತ ಈ ಭೌತಿಕ ಲೋಕಲ್ಲಿ ಒಂದೇ ಜಾಗದಲ್ಲಿರೋದು, ಓಡಾಡೋದು, ಎಲ್ಲ ಜೀವರಾಶಿ ಒಳಗಡೆ ಭಗವಂತ ನೀವೇ ಇರ್ತೀರ. ಓ ಭಗವಂತ, ಒಬ್ಬನು ನೀರು ಒಳಗಡೆ ಜಂಪ್ ಮಾಡ್ತಾನಂದ್ರೆ ಅವನಿಗೂ ಏನ್ ವಿಶ್ವಾಸ, ಓಕೆ ನಮ್ಮನ್ನ ರಕ್ಷಣೆ ಮಾಡಕ್ಕೆ ಹತ್ರ ಬೋಟ್ ಇರುತ್ತೆ ಅಲ್ವಾ. ಸೊ ಆ ತರ ಇವಾಗ ಸ್ವರ್ಗರಾಜನಾಗಿರೋ ಆ ಇಂದ್ರನಕ್ಕೂ ಅವನ ರಕ್ಷಣೆ ಮಾಡಕ್ಕೆ ಒಂದು ಬೋಟ್ ತರ ಭಗವಂತ ಇವಾಗ ನೀವೇ ಬಂದಿದ್ದೀರಾನು, ಈ ತರ ಅವರು ಪ್ರಾರ್ಥನೆ ಮಾಡ್ತಾರೆ. ಓಕೆ ಓಕೆ, ಹರೇ ಕೃಷ್ಣ. ಇವಾಗ ನಮಗೂ 17 ಅಧ್ಯಾಯ ಕಂಪ್ಲೀಟ್ ಆಯ್ತು. ನಾಳೆ 18 ಅಧ್ಯಾಯ ನೋಡೋಣ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.